ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಲಾಸ್ಟ್ 2 ದಿನದಿಂದ ಎಲ್ಲಿ ನೋಡಿದ್ರು ಕೂಡ ಏರ್ಟೆಲ್ ಜಿಯೋ ಏರ್ಟೆಲ್ ಜಿಯೋ ಏರ್ಟೆಲ್ ಜಿಯೋ ಆ ಲೆವೆಲ್ ಅಲ್ಲಿ ಹೈಪ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಸಡನ್ ಆಗಿ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ. ನಮಗೆ ರೀಚಾರ್ಜ್ ಪ್ಲಾನ್ಸ್ ಏನಿರುತ್ತಲ್ಲ ಆ ಒಂದು ಪ್ರೈಸಸ್ ಅನ್ನೋದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅರೌಂಡ್ 12% ಇಂದ 25% ವರೆಗೂ ನಮಗೆ ಪ್ಲಾನ್ ಪ್ರೈಸಸ್ ಅನ್ನೋದು ಜಾಸ್ತಿ ಆಗಿದೆ. ಯಾರು ಕೂಡ ಅನ್ಕೊಂಡಿರಲಿಲ್ಲ, ಸಡನ್ ಆಗಿ ಇಬ್ರು ಕೂಡ ಬಾಂಬ್ ಹಾಕಿದ್ರು ಅಂತಾನೆ ಹೇಳ್ಬೋದು. ಏರ್ಟೆಲ್ ಜಿಯೋ ಹಾಗೆ ಬಂದ್ಬಿಟ್ಟು ವೊಡಾಫೋನ್ ಐಡಿಯಾ ಎಲ್ಲರೂ ಕೂಡ ಇವಾಗ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ. ತುಂಬಾ ಜನರಿಗೆ ತುಂಬಾ ಡೌಟ್ ಇದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಪ್ಲಾನ್ ಪ್ರೈಸಸ್ ನ ಯಾಕೆ ಜಾಸ್ತಿ ಮಾಡಿದ್ರು, ಇವಾಗ ನಮಗೆ ಅನ್ಲಿಮಿಟೆಡ್ 5G ಇರುತ್ತೋ ಇಲ್ವೋ, ಇವಾಗ ನಾವು ರೀಚಾರ್ಜ್ ಮಾಡಿಸಿದ್ರೆ ನೆಕ್ಸ್ಟ್ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೋಬಹುದಾ, ಇವಾಗ ಅಟ್ ಪ್ರೆಸೆಂಟ್ ನಾವು ರೀಚಾರ್ಜ್ ಮಾಡಿಸ್ಕೋಬೇಕು ಅಂದ್ರೆ ಯಾವ ಪ್ಲಾನ್ಸ್ ಬೆಸ್ಟ್ ಇದೆ, ಯಾವ್ದನ್ನ ನಾವು ರೀಚಾರ್ಜ್ ಮಾಡಿಸ್ಕೋಬೇಕು, ಈ ರೀತಿಯಾಗಿ ತುಂಬಾ ಜನ ತುಂಬಾ ಡೌಟ್ಸ್ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅಲ್ಲಿನೂ ಕೂಡ ತುಂಬಾ ಜನ ಡೌಟ್ಸ್ ಕೇಳಿದ್ದಾರೆ. ಹಾಗೆ ಬಂದ್ಬಿಟ್ಟು ಟೆಕ್ ನ್ಯೂಸ್ ಅಲ್ಲೂ ಕೂಡ ಈ ಒಂದು ನ್ಯೂಸ್ ಇನ್ಕ್ಲೂಡ್ ಮಾಡಿದ್ದೆ, ಅಲ್ಲಿಂದನೂ ಕೂಡ ತುಂಬಾ ಜನ ಕ್ವಶನ್ಸ್ ಕೇಳಿದ್ದಾರೆ. ಆ ಎಲ್ಲಾ ಕ್ವಶನ್ಸ್ ಕೂಡ ನೋಡಿದಾದ್ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ, ಎಲ್ಲಿನೂ ಕೂಡ ಸ್ಕಿಪ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸನ್ ಏನು ಅಂದ್ರೆ ತುಂಬಾ ಜನ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದಾರೆ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ, ಇವರಿಬ್ರು ಕೂಡ ಅಫಿಷಿಯಲ್ ಆಗಿ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ, ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ಇವ್ರು ಯಾವಾಗ ಪ್ಲಾನ್ ಪ್ರೈಸಸ್ ಜಾಸ್ತಿ ಮಾಡಿದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಎಲ್ಲರೂ ಕೂಡ ತುಂಬಾ ವಿಡಿಯೋಸ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಜನ ಕೋಪ ಮಾಡ್ಕೊಂಡಿದ್ದಾರೆ, ಇನ್ನ ಒಂದ್ ಸ್ವಲ್ಪ ಜನ ಬೇಜಾರಾಗಿದ್ದಾರೆ. ಇವ್ರು ಅದೆಂಗೆ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು, ಇವಾಗ ಯಾರಾದ್ರೂ 800 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂತಾರ, ಇವ್ರು ಏನ್ ಅನ್ಕೊಂಡಿದ್ದಾರೆ, ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಸೊ ಈ ರೀತಿಯಾಗಿ ತುಂಬಾ ಜನ ತುಂಬಾ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ನಾನು ತಪ್ಪಂತ ಹೇಳ್ತಾ ಇಲ್ಲ, ಅದಕ್ಕಿಂತ ಮುಂಚೆ ನನ್ನ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವಿರೋ ಸಿಟಿಯಲ್ಲಿ 10 ವರ್ಷದಿಂದ 1 ಎಕರೆ ಭೂಮಿ ತಗೊಂಡಿದ್ದೀರಾ, 1 ಎಕರೆ ಜಾಗ ತಗೊಂಡಿದ್ದೀರಾ, ಅದು ಕೂಡ 10 ಲಕ್ಷ ಕೊಟ್ಟು ತಗೊಂಡಿದ್ದೀರಾ. ಇವಾಗ 10 ವರ್ಷ ಆಗಿದೆ. 10 ವರ್ಷ ಆದ್ಮೇಲೂ ಕೂಡ 1 ಎಕರೆ ಭೂಮಿ 10 ಲಕ್ಷಕ್ಕೆ ಸಿಗುತ್ತಾ? 10 ಲಕ್ಷಕ್ಕೆ ನೀವು ಸೇಲ್ ಮಾಡ್ತೀರಾ? ಇಲ್ಲಲ್ಲ, ಅದು ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 2 ಟೈಮ್ಸ್ 3 ಟೈಮ್ಸ್ 5 ಟೈಮ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ನೀವು 10 ಲಕ್ಷಕ್ಕೆ ತಗೊಂಡಿದ್ದೀರಾ, ಅದು ಇವಾಗ 50 ಲಕ್ಷ ಆಗಿರ್ಬೋದು, 1 ಕೋಟಿ ಆಗಿರ್ಬೋದು, 2 ಕೋಟಿನೂ ಕೂಡ ಆಗಿರ್ಬೋದು. ಸೊ ಈ ರೀತಿಯಾಗಿ ನಿಮಗೂ ಕೂಡ ಆಸೆ ಇರುತ್ತಲ್ಲ, ಒಂದು ಸ್ವಲ್ಪ ನಿಮಗೆ ಪ್ರೈಸಸ್ ಅನ್ನೋದು ಜಾಸ್ತಿ ಆಗಬೇಕು, ನಾವು ಕೂಡ ಶ್ರೀಮಂತರಾಗಬೇಕು ಅಂತೇಳಿ. ಅದೇ ರೀತಿ ಇವಾಗ ರಿಲಯನ್ಸ್ ಕಂಪ್ನಿ ಬಂದ್ಬಿಟ್ಟು ಜಿಯೋ ಒಂದೇ ಮೇನ್ ಅಲ್ಲ, ಅದು ಬಂದ್ಬಿಟ್ಟು ಒಂದು ಸಣ್ಣ ಪಾರ್ಟ್ ಅಷ್ಟೇ. ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ರೆ ಒಂದು ದೊಡ್ಡ ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ಇವಾಗ ನಮಗೆ KGF ಅಲ್ಲಿ ರಾಕಿ ಬಾಯ್ ಸಾಮ್ರಾಜ್ಯ ಯಾವ ರೀತಿ ಇರುತ್ತೋ ಸೇಮ್ ಆ ರೀತಿಯಾದ ಒಂದು ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ಅವ್ರಿಗೆ ತುಂಬಾ ವೇರಿಯಸ್ ವೇಸ್ ಇಂದ ಅವರಿಗೆ ಅಮೌಂಟ್ ಅನ್ನೋದು ಬರ್ತಾ ಇರುತ್ತೆ, ಪ್ರತಿದಿನ ದುಡ್ಡು ಅನ್ನೋದು ಜನರೇಟ್ ಆಗ್ತಿರುತ್ತೆ. ಮತ್ತೆ ಏನಕ್ಕೆ ಇವರು ಸಡನ್ ಆಗಿ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು ಅಂದ್ರೆ, ಇಷ್ಟು ದಿವಸ ನಿಮಗೆ ಏನಕ್ಕೆ ಅನ್ಲಿಮಿಟೆಡ್ 5G ಕೊಟ್ಟಿದ್ರು ಅಂದ್ರೆ, ಅವರು 5G ಟೆಸ್ಟ್ ಮಾಡಬೇಕಿತ್ತು. ಯಾವ್ಯಾವ ಸಿಟಿಗೆ ಎಷ್ಟು ಸ್ಪೆಕ್ಟ್ರಮ್ ಬೇಕು, ಯಾವ ಸ್ಪೆಕ್ಟ್ರಮ್ ಹಾಕಿದ್ರೆ ಬೆಟರ್ ಆಗಿರುತ್ತೆ, ಯಾವ್ಯಾವ ರೀಜನ್ ಅಲ್ಲಿ ಹೈ ಸ್ಪೀಡ್ ಡಾಟಾ ಬೇಕು, ಲೋ ಸ್ಪೀಡ್ ಡಾಟಾ ಬೇಕು. ಸೊ ಇದನ್ನೆಲ್ಲಾನು ಕೂಡ ಅವರು ಟೆಸ್ಟ್ ಮಾಡಬೇಕು. ಹಾಗೆ ಬಂದ್ಬಿಟ್ಟು ಅವರಿಗೆ ಒಂದು ರಿಪೋರ್ಟ್ ಬೇಕು. ಅದಕ್ಕೋಸ್ಕರ ನಮಗೆ ಇಷ್ಟೇ ದಿನ ಅನ್ಲಿಮಿಟೆಡ್ 5G ಆದ್ರೆ ಕೊಟ್ಟಿದ್ರು. ಇವಾಗ ಅನ್ಲಿಮಿಟೆಡ್ 5G ನ ಆದಷ್ಟು ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲವೊಂದು ಪ್ಲಾನ್ಸ್ ಗೆ ಮಾತ್ರ ಅವರು ಅನ್ಲಿಮಿಟೆಡ್ 5G ನ ಕೊಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಸಡನ್ ಆಗಿ ಇವ್ರು ಯಾಕೆ ಬ್ರೋ ಪ್ರೈಸ್ ಜಾಸ್ತಿ ಮಾಡಿದ್ರು ಅಂದ್ರೆ, ಯಾಕೆ ಮಾಡಬಾರ್ದ? ರೀಸನ್ ಏನು ಅಂದ್ರೆ, ಈ 5G ಸ್ಪೆಕ್ಟ್ರಮ್ಸ್ ಏನಿರುತ್ತಲ್ಲ, ಇದನ್ನ ಯಾರು ಕೂಡ ಕಂಪ್ನೀಸ್ಗೆ ಪುಕ್ಷಟೆ ಕೊಡೋದಿಲ್ಲ. ಇಂಡಿಯನ್ ಗೌರ್ಮೆಂಟ್ ಅವರು ಹರಾಜಾಗ್ತಾರೆ, ಅವರು ಆಪ್ಷನ್ಗೆ ತರ್ತಾರೆ. ಅವಾಗ ಏರ್ಟೆಲ್ ಕಂಪ್ನಿ, ಜಿಯೋ ಕಂಪ್ನಿ, ವೊಡಾಫೋನ್ ಐಡಿಯಾ, ಅದಾನಿ ಇವರೆಲ್ಲರೂ ಕೂಡ ಬಂದ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಎಷ್ಟೋ ಸಾವಿರಾರು ಕೋಟಿಗೆ ಪರ್ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಮತ್ತೆ ಅದನ್ನ ಅವರು ರಿಕವರ್ ಮಾಡ್ಬೇಕಾ ಬೇಡ, ಅದಕ್ಕೋಸ್ಕರ ಇವಾಗ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಏನು ಕೂಡ ಇಲ್ಲ. ಇವಾಗ ನಾನು ನಿಮಗೆ ಒಂದು ಫೋಟೋ ತೋರಿಸ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 3G ಇದ್ದಾಗ ಪ್ಲಾನ್ ಪ್ರೈಸಸ್ ಯಾವ ರೀತಿ ಇತ್ತು ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಏರ್ಟೆಲ್ ಕಂಪ್ನಿದು. ಆವಾಗ ನಾವು 1 GB ಇಂಟರ್ನೆಟ್ ಹಾಕಿಸ್ಕೋಬೇಕು ಅಂದ್ರೆ 375 ರೂಪಾಯಿ, ವ್ಯಾಲಿಡಿಟಿ ನೋಡ್ಕೊಂಡ್ರೆ 56 ದಿನ ಇತ್ತು. ಹತ್ತತ್ರ 2 ತಿಂಗಳು ನೀವು ಬರೀ 1 GB ಡಾಟಾ ಅಷ್ಟೇ ಯೂಸ್ ಮಾಡಬೇಕು. ಪ್ರತಿದಿನ ನಿಮಗೆ 1 GB ಬರೋದಿಲ್ಲ, 1 GB ಡಾಟಾ ನೀವು 60 ದಿನ ಯೂಸ್ ಮಾಡಬೇಕಿತ್ತು. ಇವಾಗಲೂ ಕೂಡ ನನಗೆ ನೆನಪು, ನಮ್ಮ ತಾಯಿ ಅವ್ರದ್ದು ಏರ್ಟೆಲ್ ಸಿಮ್, ಅದಕ್ಕೆ ನಾವು ರೀಚಾರ್ಜ್ ಮಾಡಿಸ್ತಾ ಇದ್ವಿ. 1 GB ಇಂಟರ್ನೆಟ್ ಮಾಡಿಸ್ಬೇಕು ಅಂದ್ರೆ 450 350 ರೂಪಾಯಿ ವರೆಗೂ ಕೊಡ್ತಾ ಇದ್ವಿ. ನೆಟ್ ಆನ್ ಮಾಡೋದು ಆಫ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು, ಯಾಕೆಂದ್ರೆ 60 ದಿನ ಬರಬೇಕು. ಆ 1 GB ಡಾಟಾ ಅನ್ನೋದು 60 ದಿನ ಬರಬೇಕು. ಅಷ್ಟು ಕಷ್ಟಪಟ್ಟಿದೀವಿ ಅಂತಾನೆ ಹೇಳ್ಬೋದು. ಇವಾಗ ಯಾರಿಗೂ ಕೂಡ ಆ ಕಷ್ಟ ಇಲ್ಲ. ರೀಸನ್ ಏನು ಅಂದ್ರೆ, ಜಿಯೋ ಕಂಪ್ನಿ ಬಂದಿದ್ದು ಎಲ್ಲರಿಗೂ ಕೂಡ ಇಂಟರ್ನೆಟ್ ಅನ್ನೋದು ತುಂಬಾ ಈಸಿಯಾಗಿ ಸಿಕ್ತು, ಹಾಗೆ ಬಂದ್ಬಿಟ್ಟು ತುಂಬಾ ಚೀಪ್ ಆಗಿ ಸಿಕ್ತು ಅಂತಾನೆ ಹೇಳ್ಬೋದು. ಇವಾಗ ನಮಗೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ತುಂಬಾ ಜನ ಸ್ಮಾರ್ಟ್ ಫೋನ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಅದನ್ನೆಲ್ಲನೂ ಕೂಡ ಅವರು ಹ್ಯಾಂಡಲ್ ಮಾಡಬೇಕು ಅಂದ್ರೆ 100% ಪ್ಲಾನ್ ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಅರೌಂಡ್ 12% ವರೆಗೂ ಪ್ಲಾನ್ ಪ್ರೈಸಸ್ ಅನ್ನೋದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ಸಡನ್ ಆಗಿ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರಲ್ಲ,
ನೋಡಿದ್ರಲ್ಲ, ಇವಾಗ ಎಲ್ಲರಿಗೂ ಕೂಡ ಅದೇ ತಲೆಯಲ್ಲಿದೆ. ಹಂಗ್ ಲೆಕ್ಕ ಹಾಕಂತ ಹೋದ್ರೆ ಈ ಪ್ಲಾನ್ ಪ್ರೈಸಸ್ಸೇ ಅಲ್ಲ, ನಮಗೆ ಬೇರೆ ವಿಚಾರದಲ್ಲೂ ಕೂಡ ತುಂಬಾ ಮಟ್ಟಿಗೆ ನಮಗೆ ಪ್ರೈಸಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಏನಂದ್ರೆ ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡ್ಸ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಇವಾಗ ಆ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ, ಸೊ ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇವಾಗ ಇದನ್ನೆಲ್ಲಾನು ಕೂಡ ಸೈಡ್ಗೆ ಇಟ್ರೆ, ಇವಾಗ ಅಟ್ ಪ್ರೆಸೆಂಟ್ ನಾವು ರೀಚಾರ್ಜ್ ಮಾಡಿಸಿದ್ರೆ ಯಾವ ಪ್ಲಾನ್ಸ್ ರೀಚಾರ್ಜ್ ಮಾಡಿಸಿದ್ರೆ ಬೆಸ್ಟ್ ಆಗಿರುತ್ತೆ ಅಂತ ನೀವು ನನಗೆ ಕೇಳಿದ್ರೆ, ಇವಾಗ ಅಟ್ ಪ್ರೆಸೆಂಟ್ ಒಂದು 4 ಪ್ಲಾನ್ಸ್ ಇದೆ. ಮೊದಲನೇದು 666 ರೂಪಾಯಿದು. ಇದನ್ನ ನೀವು ರೀಚಾರ್ಜ್ ಮಾಡಿಸಿದ್ದೀರಾ ಅಂದ್ರೆ ನಿಮಗೆ ಅನ್ಲಿಮಿಟೆಡ್ 5G ಸಿಗುತ್ತೆ. 84 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಈ ಒಂದು ಪ್ಲಾನ್ಸ್ ನ ನೀವು ಜುಲೈ 3ನೇ ತಾರೀಕು ಒಳಗಡೆನೆ ರೀಚಾರ್ಜ್ ಮಾಡಿಸಬೇಕು. ಜುಲೈ 3ನೇ ತಾರೀಕು ನೀವು ರೀಚಾರ್ಜ್ ಮಾಡಿಸಿದ್ದೀರಾ ಅಂದ್ರೆ ನಿಮಗೆ ಅನ್ಲಿಮಿಟೆಡ್ 5G ಅನ್ನೋದು ಸಿಗೋದಿಲ್ಲ. ಜುಲೈ 3ನೇ ತಾರೀಕು ಒಳಗಡೆನೆ ನೀವು ಈ ಒಂದು ಪ್ಲಾನ್ಸ್ ನ ರೀಚಾರ್ಜ್ ಮಾಡಿ ಇಟ್ಕೋಬೇಕು. ಇನ್ನ ಎರಡನೇದು ನೋಡ್ಕೊಂಡ್ರೆ 720 ರೂಪಾಯಿದು ಇದೆ, ಹಾಗೆ ಬಂದ್ಬಿಟ್ಟು 750 ರೂಪಾಯಿದು ಕೂಡ ಇದೆ. ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಅಂದ್ರೆ 84 ಡೇಸ್ ಡೈಲಿ ನಿಮಗೆ 2GB ಡಾಟಾ ಸಿಗುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ. ಅನ್ಲಿಮಿಟೆಡ್ 5G ಕೂಡ ನೀವು ಯೂಸ್ ಮಾಡಬಹುದು. ಇದು ಯಾವುದು ಬೇಡ ಬ್ರೋ ಅಂದ್ರೆ ಬೆಟರ್ ನೀವು 1 ವರ್ಷದ ಹಾಕಿಸ್ಕೊಳ್ಳಿ. ಈ ಪ್ಲಾನ್ ಇವಾಗ ನಾನು ಕೂಡ ಹಾಕೊಂಡಿದ್ದೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 2545 ರೂಪಾಯಿದು. ಇದು ಹತ್ತತ್ರ ನಿಮಗೆ 336 ದಿನ ವ್ಯಾಲಿಡಿಟಿ ಇರುತ್ತೆ. ಅನ್ಲಿಮಿಟೆಡ್ 5G 1 ವರ್ಷ ನಿಮಗೆ ಅನ್ಲಿಮಿಟೆಡ್ 5G ಇರುತ್ತೆ. ಇವಾಗ ತಾನೇ ನಾನು ಕೂಡ ಈ ಒಂದು ಪ್ಲಾನ್ ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ಇನ್ನ ಇವಾಗ ಅಟ್ ಪ್ರೆಸೆಂಟ್ ನನ್ನ ಎಕ್ಸಿಸ್ಟಿಂಗ್ ಪ್ಲಾನ್ ಖಾಲಿ ಆಗಬೇಕು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಖಾಲಿ ಆಗುತ್ತೆ. ಆದ್ರೂ ಕೂಡ ಇವಾಗ ಇದನ್ನ ರೀಚಾರ್ಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಇನ್ನ ಒಂದೇನಂದ್ರೆ ತುಂಬಾ ಜನರಿಗೆ ಡೌಟ್ ಇದೆ, ಇವಾಗ ನಾವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಇವಾಗಿರೋ ಪ್ಲಾನ್ ಎಕ್ಸ್ಪೈರ್ ಆದ್ಮೇಲೆ ಅದು ಆಕ್ಟಿವೇಟ್ ಆಗುತ್ತಾ ಅಂತೇಳಿ. ಆರಾಮಾಗಿ ಆಕ್ಟಿವೇಟ್ ಆಗುತ್ತೆ. ಯಾವುದೇ ರೀತಿ ತಲೆ ಕೆಡ್ಸ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಒಟ್ಟು ನೀವು ಜುಲೈ 3ನೇ ತಾರೀಕು ಒಳಗಡೆನೆ ರೀಚಾರ್ಜ್ ಮಾಡಿಸ್ಕೊಳೋದಕ್ಕೆ ಟ್ರೈ ಮಾಡಿ. ಅವಾಗ ನಿಮಗೆ ದುಡ್ಡು ಉಳಿಯುತ್ತೆ. ಹಾಗೆ ಬಂದ್ಬಿಟ್ಟು ಅನ್ಲಿಮಿಟೆಡ್ 5G ಕೂಡ ಯೂಸ್ ಮಾಡಬಹುದು. ಇನ್ನ ಒಂದೇನಂದ್ರೆ ಜುಲೈ 3ನೇ ತಾರೀಕು ಆದ್ಮೇಲೆ ನಾವು ರೀಚಾರ್ಜ್ ಮಾಡಿಸ್ತೀವಿ ಅಂದ್ರೆ ನಿಮಗೆ ಅನ್ಲಿಮಿಟೆಡ್ 5G ಬೇಕು ಅಂದ್ರೆ 1GB ಪರ್ ಡೇ, 1.5GB ಪರ್ ಡೇ ಈ ಒಂದು ಪ್ಲಾನ್ಸ್ ನ ನೀವು ಹಾಕಿಸ್ಕೋಬಾರ್ದು. ಅವಾಗ ನಿಮಗೆ ಅನ್ಲಿಮಿಟೆಡ್ 5G ಅನ್ನೋದು ಸಿಗೋದಿಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 2GB ಪರ್ ಡೇ, 2.5GB ಪರ್ ಡೇ, 3GB ಪರ್ ಡೇ, ಸೊ ಈ ಒಂದು ಪ್ಲಾನ್ಸ್ ಇರುತ್ತಲ್ಲ, ಆ ಪ್ಲಾನ್ಸ್ ಹಾಕಿಸ್ಕೊಂಡ್ರೆ ಮಾತ್ರ ನಿಮಗೆ ಡೈಲಿ ಅನ್ಲಿಮಿಟೆಡ್ ಡಾಟಾ ಇರುತ್ತೆ. ಇಲ್ಲಾಂದ್ರೆ ನೀವು ಅನ್ಲಿಮಿಟೆಡ್ 5G ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಇದೊಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಜುಲೈ 3ನೇ ತಾರೀಕು ಆದ್ಮೇಲೆ ನಾವು ರೀಚಾರ್ಜ್ ಮಾಡಿಸ್ತೀವಿ ಅಂದ್ರೆ, ಇಲ್ಲಾಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನೀವು ಯಾವ ಪ್ಲಾನ್ಸ್ ರೀಚಾರ್ಜ್ ಮಾಡಿಸ್ಕೊಂಡ್ರು ಕೂಡ ನಿಮಗೆ ಅನ್ಲಿಮಿಟೆಡ್ 5G ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಕ್ವಶನ್ಸ್ ನೋಡೋದ್ನಲ್ಲ, ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಪ್ಲಾನ್ ಪ್ರೈಸಸ್ ಜಾಸ್ತಿ ಆಗಿದೆ ಅಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.